ಹರೇ ಕೃಷ್ಣ. ಯುದ್ಧದ ಒಂದು ರಾತ್ರಿಯಲ್ಲಿ ಒಂದು ಪಾರಿವಾಳ ಲಂಕೆ ಮೇಲೆ ಹಾರ್ಕೊಂಡು ಹೋಗ್ತಾ ಇದೆ. ತುಂಬ ನಿಗೂಢವಾಗಿ ಅದೇನೇನೋ ಹುಡುಕ್ತಾ ಇದೆ. ಅನಂತರ ರಾವಣನ ಅರಮನೆಯ ಕಿಟಕಿಯಲ್ಲಿ ಕುಳಿತು ಅಲ್ಲಿ ನಡೀತಾ ಇರುವಂಥ ಚರ್ಚೆಗಳನ್ನು ಕೇಳಿಸ್ಕೊತಾ ಇದೆ. ಯಾವಾಗ ವಿಷಯಗಳು ತಿಳಿತು ಆ ಪಾರಿವಾಳ ತುಂಬ ಗಾಬರಿಗೊಳ್ಳುತ್ತೆ ಹಾಗೂ ತುರಂತವಾಗಿ 100 ಯೋಜನ ಸಮುದ್ರವನ್ನು ಹಾರಿ ವಾಪಸ್ ವಾನರ ಸೈನ್ಯ ಕಡೆ ಬರುತ್ತೆ. ಆ ಪಾರಿವಾಳ ವಿಭೀಷಣ ರೂಪವನ್ನು ತಾಳುತ್ತೆ. ವಿಭೀಷಣ ಎಲ್ಲರಿಗೂ ತಿಳಿಸ್ತಾನೆ, ತುಂಬ ವಿಶೇಷವಾದಂಥ ಸುದ್ದಿ ಇದೆ, ತುಂಬ ಎಚ್ಚರಿಕೆಯಿಂದ ನಾವಿರಬೇಕು. ಮಹಾ ಜಾದುಗಾರ ಮಾಯಾವಿ ಮಹಿರಾವಣನನ್ನು ರಾವಣ ಕಳಿಸ್ತಾ ಇದ್ದಾನೆ. ರಾಮ ಹಾಗೂ ಲಕ್ಷ್ಮಣ ಅಪಹರಣ ಮಾಡಲಿಕ್ಕೆ ನಾವು ತುಂಬ ಸುರಕ್ಷತೆ ಮಾಡಬೇಕು. ರಾಮ ಈ ಎಲ್ಲ ವಾಕ್ಯವನ್ನು ಕೇಳಿದ ತಕ್ಷಣ ಅವನು ಹೇಳ್ತಾನೆ, ನನಗೆ ವಿಭೀಷಣನ ಬುದ್ಧಿವಂತಿಕೆಯಲ್ಲಿ, ಹನುಮಂತನ ಶಕ್ತಿಯಲ್ಲಿ ಹಾಗೂ ಸುಗ್ರೀವನ ಚಟುವಟಿಕೆಗಳಲ್ಲಿ ನನಗೆ ಪೂರ್ಣವಾದ ನಂಬಿಕೆ ಇದೆ. ನಿಮಗೆ ಹೇಗೆ ಬೇಕು ನಾನು ಸಹಕಾರ ಮಾಡ್ತೀನಿ ಅಂತ. ಅನಂತರ ವಿಭೀಷಣ, ನಾವು ಹಗಲು ರಾತ್ರಿ ಎಚ್ಚರ ಇರಬೇಕು. ಮುಖ್ಯವಾಗಿ ರಾತ್ರಿಯಲ್ಲಿ ಮಹಿರಾವಣ ಅಪಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮತ್ತು ನಾವು ರಾಮ ಹಾಗೂ ಲಕ್ಷ್ಮಣನಿಗೂ ಕೂಡ ನಿದ್ರಿಸುವಂಥ ಅವಕಾಶ ಕೊಡಬೇಕು. ಆದ್ದರಿಂದ ನಾವೊಂದು ಕೋಟೆಯನ್ನು ನಿರ್ಮಿಸೋಣ. ಅದ್ರ ಮಧ್ಯದಲ್ಲಿ ರಾಮ ಹಾಗೂ ಲಕ್ಷ್ಮಣ ಅವರು ಸುರಕ್ಷಿತವಾಗಿ, ಹನುಮಂತ ತನ್ನ ಬಾಲದಿಂದ 2 ಸುತ್ತಿನ ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ. ಹಾಗೂ ವಿಭೀಷಣ ನಿರ್ದೇಶನದಲ್ಲಿ ಎಲ್ಲ ವಾನರರು ಆ ಗೋಡೆ ಸುತ್ತ ಅವ್ರು ನಿಂತ್ಕೊಂಡಿರ್ತಾರೆ. ಅನಂತರ ರಾಮಚಂದ್ರಗೆ ಹಾಗೂ ಲಕ್ಷ್ಮಣನಿಗೆ ಹೇಳ್ತಾರೆ, ನೀವು ಇಬ್ಬರು ಇದರ ಮಧ್ಯದಲ್ಲಿ ವಿಶ್ರಾಮವನ್ನು ಮಾಡಿಕೊಳ್ಳಿ. ಹಾಗೂ ಒಂದು ವಿನಂತಿ, ಆಕಾಶ ಅಂತೂ ತೆರೆದಿದೆ, ಆದ್ದರಿಂದ ತಾವು ಸುದರ್ಶನವನ್ನು ಆಹ್ವಾನ ಮಾಡಿದ್ರೆ ಅದು ಆಕಾಶ ಮಾರ್ಗದಿಂದ ಅದು ರಕ್ಷಣೆ ಅನ್ನೋದು ಮಾಡುತ್ತೆ. ಹಾಗೆಯೇ ರಾಮಚಂದ್ರ ಸುದರ್ಶನ ಚಕ್ರವನ್ನು ಆಹ್ವಾನ ಮಾಡ್ತಾನೆ. ಮತ್ತು ಈಗ ಒಂದು ಅದ್ಭುತವಾದಂತಹ ಕೋಟೆ ನಿರ್ಮಾಣ ಆಗಿದೆ. 2 ಸುತ್ತಿನ ಕೋಟೆ ಹನುಮಂತ ಬಾಲದಲ್ಲಿ ಮಾಡಿದ್ದಾನೆ. ಹಾಗೂ ಒಂದೇ ಒಂದು ದ್ವಾರ ಹೋಗಲಿಕ್ಕೆ ಬರಲಿಕ್ಕೆ. ಹಾಗೂ ಆ ಕೋಟೆಯ ಸುತ್ತ ಸೈನಿಕರು ನಿಂತಿದ್ದಾರೆ. ಹಾಗೂ ಅದರ ಮಧ್ಯದಲ್ಲಿ ಸುಗ್ರೀವ ಹಾಗೂ ಅಂಗದ ಅವರು ಕುಳಿತಿದ್ದಾರೆ. ಮತ್ತು ರಾಮ ಹಾಗೂ ಲಕ್ಷ್ಮಣ ಅವರ ತೊಡೆಗಳ ಮೇಲೆ ವಿಶ್ರಾಮ ಮಾಡ್ತಾ ಇದ್ದಾರೆ. ಆಕಾಶದಲ್ಲಿ ಸುದರ್ಶನ ಚಕ್ರ ರಕ್ಷಣೆ ಅನ್ನೋದು ಮಾಡ್ತಾ ಇದ್ದಾನೆ. ಯಾರು ಹೋಗಲಿಕ್ಕೆ ಬರಲಿಕ್ಕೆ ಹನುಮಂತ ಅಲ್ಲಿ ಕಾವಲು ಕಾಯ್ತಾ ಇದ್ದಾನೆ ದ್ವಾರದಲ್ಲಿ. ಹಾಗೂ ವಿಭೀಷಣ ಆ ಕೋಟೆಯ ಸುತ್ತಾ ಇದೆ. ಈ ಎಲ್ಲ ಕೋಟೆ ರಚನೆ ಆಗ್ತಾ ಇರಬೇಕಾದ್ರೆ ಒಂದು ನಿಗೂಢವಾದಂತಹ ನೆರಳು ಸುತ್ತ ವರಿತಾ ಇದೆ. ಆ ನೆರಳು ಮಹಿರಾವಣ ರಾಮ ಹಾಗೂ ಲಕ್ಷ್ಮಣನ ಅಪಹರಿಸಲು ಬಂದಿದ್ದಾನೆ. ಮತ್ತು ಇಂತಹ ಒಂದು ಕೋಟೆ ನೋಡಿ ನನಗೆ ಅರಿವಿಕೆಗೆ ಬರುತ್ತೆ, ಇದು ವಿಭೀಷಣನೇ ಕೆಲಸ ಮಾಡಿರಬೇಕು. ಆದರೆ ವಿಭೀಷಣ ಈ ಚಿಂತನೆ ಮಹಿರಾವಣನ ಮುಂದೆ ಸಣ್ಣ ಮಕ್ಕಳ ಆಟ ಇದ್ದ ಹಾಗೆ. ಮಹಿರಾವಣ ಹೇಗಾದರೂ ಮಾಡಿ ನಾನು ರಾಮ ಹಾಗೂ ಲಕ್ಷ್ಮಣ ಅಪಹರಿಸ್ತೀನಿ ಅನ್ನುವಂತಹ ದೃಢ ವಿಶ್ವಾಸ ಅವನಿಗಿತ್ತು. ಅನಂತರ ವಿಭೀಷಣ ಆ ಕೋಟೆಯ ಸುತ್ತ ಪ್ರದಕ್ಷಿಣೆ ಕಾವಲು ಕಾಯ್ತಾ ಇದ್ದಾನೆ. ಹನುಮಂತನಿಗೆ ಹೇಳ್ತಾನೆ, ತುಂಬ ಎಚ್ಚರಿಕೆಯಿಂದ ಇರು, ದೊಡ್ಡ ಮಾಯಾವಿಯವನು ಯಾವ ರೂಪದಲ್ಲೂ ಬರಬಾರ್ದು, ಯಾರು ಬಂದರೂ ಕೂಡ ನನ್ನ ಅನುಮತಿ ಇಲ್ಲದೆ ಒಳಗಡೆ ಬಿಡೋ ಹಾಗಿಲ್ಲ ಅಂತ. ಆಯಿತು. ಅನಂತರ ವಿಭೀಷಣ ಪ್ರದಕ್ಷಿಣೆ ಹಾಕ್ತಾ ಇದ್ದ ಹಾಗೆ ಮಹಿರಾವಣ ದಶರಥ ವೇಷನ ತಾಳಿ ಬರ್ತಾನೆ, ನನ್ನ ಒಳಗಡೆ ಬಿಡು ಅಂತ. ಈಗ ಹನುಮಂತ ಏನು ಮಾಡೋದು? ವಿಭೀಷಣ ಹೇಳಿದ್ದಾನೆ ಯಾರು ಬಿಡಬಾರ್ದು ಅಂತ. ಮತ್ತು ಇದು ರಾಮನ ತಂದೆ ಬಂದಿದ್ದಾರೆ, ಅದರಿಂದ ಹಾಗೂ ನಮ್ರ ಬಂದು ಕೇಳ್ಕೊತಾರೆ, ದಯವಿಟ್ಟು ಸ್ವಲ್ಪ ಹೊತ್ತು ನಿಂತುಕೊಳ್ಳಿ, ನಾನು ಆದೇಶದ ಪಾಲನೆ ಮಾಡುತ್ತಿದ್ದೇನೆ, ನಾನು ಕೇವಲ ಸೇವಕ ಅಷ್ಟೇ. ವಿಭೀಷಣ ಬರಲಿ, ಅವರ ಆದೇಶದಿಂದ ನಾನು ನಿಮ್ಮನ್ನು ನಾನೇ ಸ್ವತಃ ಒಳಗೆ ಕರ್ಕೊಂಡು ಹೋಗ್ತೀನಿ ಅಂತ. ಅದು ದಶರಥ ಮಹಾರಾಜ ನಾನು ಇಲ್ಲೇ ಕಾಯ್ತೀನಿ ಅಂತ ಹೇಳಿ ಮತ್ತು ಆ ಕಡೆಯಿಂದ ಓಡೋಗ್ಬಿಡ್ತಾನೆ. ವಿಭೀಷಣ ಸ್ವಲ್ಪ ಹೊತ್ತಿನಲ್ಲಿ ಬರ್ತಾನೆ. ಹನುಮಂತ ಆದಿದಲ್ಲಿ ಹೇಳ್ತಾನೆ, ವಿಭೀಷಣ ಎಚ್ಚರಗೊಳಿಸ್ತಾನೆ, ಇದು ಮಹಿರಾವಣ, ಅವನು ಬಿಡಬಾರ್ದು, ಯಾರು ಬಂದರೂ ನನ್ನ ಅನುಮತಿ ಇಲ್ಲದೆ ಬಿಡೋ ಹಾಗಿಲ್ಲ ಅಂತ. ಆಯಿತು ಅಂತ ತಿರ್ಗಾ ಹೋಗ್ತಾನೆ. ಸ್ವಲ್ಪ ಹೊತ್ತು ನಂತರ ಭರತ ಬರ್ತಾನೆ, ನಾನು ಭರತ. ಹನುಮಂತ ಇಲ್ಲ, ವಿಭೀಷಣ ಬರಬೇಕು, ಮತ್ತೆ ಓಡೋಗ್ಬಿಡ್ತಾನೆ. ನಂತರ ಕೌಶಲ್ಯ ರೂಪದಲ್ಲಿ ಬರ್ತಾನೆ. ಅನಂತರ ಜನಕ ಮಹಾರಾಜನ ರೂಪದಲ್ಲಿ ಬರ್ತಾನೆ. ಹೀಗೆ ನಾನಾ ಮಾರುವೇಷದಲ್ಲಿ ಬರ್ತಾ ಇದ್ದ ಹಾಗೆ ಹನುಮಂತ ತುಂಬ ಎಚ್ಚರಿಕೆ ರಕ್ಷಣೆ ಮಾಡ್ತಾ ಇರ್ತಾನೆ. ವಿಭೀಷಣ ಹೇಳ್ತಾನೆ, ನಿಮ್ಮ ತಂದೆ ಬಂದರೂ ಕೂಡ ಬಿಡಬಾರ್ದು ನೀನು ಒಳಗಡೆ ಅಂತ. ಆಯಿತು ಅಂತ. ಮತ್ತು ವಿಭೀಷಣ ಆ ಕಡೆ ಹೋಗ್ತಾ ಇದ್ದ ಹಾಗೆ ಮತ್ತು ವಿಭೀಷಣ ವಾಪಸ್ ಬರ್ತಾನೆ. ಹನುಮಂತನಿಗೆ ಆಶ್ಚರ್ಯ ಆಗುತ್ತೆ, ಈಗ ತಾನೇ ಹೋಗೋದನ್ನು ಯಾಕೆ ವಾಪಸ್ ಬಂದೆ ಅಂತ. ಇಲ್ಲ, ನನಗೆ ಅನಿಸ್ತಾ ಇದೆ ಇದು ತುಂಬ ಗಂಭೀರವಾದ ಪರಿಸ್ಥಿತಿ, ಮಹಿರಾವಣ ಹೇಗೆ ಬೇಕಾದ್ರೂ ಬರ್ಬೋದು, ಅದರಿಂದ ನಾನು ಕೆಲವು ರಕ್ಷಾ ಕವಚ ಇದೆ, ಇದನ್ನು ನಾನು ರಾಮ ಹಾಗೂ ಲಕ್ಷ್ಮಣ ಕೈಗೆ ಇದನ್ನು ಕಟ್ಟಿ ಬರ್ತೀನಿ, ಅದೇ ತನಕ ನೀನು ಇಲ್ಲೇ ನಿಂತ್ಕೊಂಡು ಕಾಯಿ ಅಂತ. ವಿಭೀಷಣ ರೂಪದಲ್ಲಿ ನುಗ್ಗಿದಂತಹ ಮಹಿರಾವಣ ಒಳಗಡೆ ಸೇರಿ ನೋಡ್ತಾನೆ, ಎಲ್ಲ ಸೈನಿಕರು ಕೂತಿದ್ದಾರೆ. ಹಾಗೂ ರಾಮ ಹಾಗೂ ಲಕ್ಷ್ಮಣ ಅಂಗದ ಹಾಗೂ ಸುಗ್ರೀವನ ತೊಡೆ ಮೇಲೆ ಮಲ್ಕೊಂಡಿದ್ದಾರೆ. ತನ್ನ ಕೈಲಿ ಕೆಲವು ಪುಡಿಯುಗಳನ್ನು ಊದ್ತಾನೆ. ಊದಿದ ತಕ್ಷಣ
ಎಲ್ಲರೂ ಕೂಡ ನಿದ್ರಾವಸ್ಥೆಗೆ ಹೋಗ್ಬಿಡ್ತಾರೆ. ತುಂಬ ಖುಷಿಯಿಂದ ರಾಮ ಹಾಗೂ ಲಕ್ಷ್ಮಣನ ಎತ್ಕೊಂಡು ಒಂದು ಪಾತಾಳ ಲೋಕಕ್ಕೆ ಧುಮುಕ್ಬಿಡ್ತಾನೆ. ಹನುಮಂತನಿಗೆ ಸ್ವಲ್ಪ ಒಂದು ರೀತಿ ಆಶ್ಚರ್ಯ ಆಗ್ತಾ ಇರುತ್ತೆ. ಇವಾಗ ತಾನೇ ಹೋದವನು ಯಾಕೆ ವಾಪಸ್ ಬಂದ, ಆದರೂ ಏನು ಹೇಳೋ ಹಾಗಿಲ್ಲ, ಸುಮ್ಮನೆ ಕೂತಿದ್ದ. ಮತ್ತು ಅಷ್ಟರಲ್ಲಿ ತಿರ್ಗಾ ವಿಭೀಷಣ ಬರ್ತಾನೆ. ಹನುಮಂತನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ವಿಭೀಷಣ ಇಲ್ಲಿ ಇವಾಗ ತಾನೇ ಒಳಗೆ ಹೋದ, ಇದು ಯಾರು ವಿಭೀಷಣ? ನಿಜವಾದ ವಿಭೀಷಣ ಯಾರು? ಒಳಗೆ ಹೋದವನ ಇಲ್ಲ ಆಚೆ ನಿಂತಿರೋವನ? ತನ್ನ ಬಾಲದಿಂದ ಆ ವಿಭೀಷಣ ಗಟ್ಟಿಗೆ ಹಿಡ್ಕೊಂಡ್ಬಿಡ್ತಾನೆ. ಯಾರು ನೀನು? ಒಳಗಡೆ ಹೋದರೆ ಯಾರು? ಭೀಷಣ ನಾನು ನಿಜವಾದ ವಿಭೀಷಣ. ಓ, ರಾಮ ಹಾಗೂ ಲಕ್ಷ್ಮಣರನ್ನು ಮಹಿರಾವಣ ಅಪಹರಿಸ್ಕೊಂಡ್ಬಿಟ್ಟಿದ್ದಾನೆ ಅಂಥೇಳಿ ದುಃಖಿಸ್ತಾನೆ. ಆಗ ಹನುಮಂತನಿಗೆ ತುಂಬ ಕ್ರೋಧ ಬರುತ್ತೆ. ಅವನು ಹೇಳ್ತಾನೆ, ನಿನಗೆ ಹೀಗೆ ಮೋಸ ಮಾಡೋದಾಗಿದ್ದರೆ ನೀನು ನಮ್ಮ ಕಡೆ ಯಾಕೆ ಬಂದು ಸೇರಿಕೊಂಡೆ? ಬೇಕು ಅಂತಲೇ ಹಿಂಗೆ ಮಾಡ್ತೀಯಾ ಅಂತೆಲ್ಲ ಬೈಯಕ್ಕೆ ಶುರು ಮಾಡ್ತಾನೆ. ವಿಭೀಷಣ ಹೇಳ್ತಾನೆ, ನಾನು ನಂಬು, ನಾನೆಲ್ಲ ಸುಳ್ಳು ನುಡಿತಾ ಇದ್ದರೆ ಒಂದು ಗೋಹತ್ಯೆ ಬ್ರಾಹ್ಮಣ ಹತ್ಯೆ ಮಾಡಿರೋಂಥ ಪಾಪ ನನಗೆ ಬರಲಿ ಅಂತ. ಹನುಮಂತ ಅದಕ್ಕೇನು ಚಿಂತಿಸೋದಿಲ್ಲ. ಒಬ್ಬ ರಾಕ್ಷಸನಿಗೆ ಗೋಹತ್ಯೆ ಅಂತ ಏನಾಗಬೇಕಾಗಿದೆ, ಅವನು ಎಂತೆಂಥ ಪಾಪಗಳನ್ನು ಮಾಡ್ತಾನೆ ಅಂತ. ಮತ್ತು ವಿಭೀಷಣ ನೋಡ್ತಾನೆ, ಹನುಮಂತ ನಂಬ್ತಾ ಇಲ್ಲ. ಮತ್ತು ಹೇಳ್ತಾನೆ, ನಾನು ರಾಮ ಹಾಗೂ ಲಕ್ಷ್ಮಣನನ್ನು ಹಿಡಿಬೇಕಾಗಿತ್ತು ಅಂತಿದ್ದಿದ್ರೆ ನಾನು ಇಷ್ಟೆಲ್ಲ ಯಾಕೆ ಶ್ರಮ ಪಡ್ತಾ ಇದೆ? ಎಷ್ಟೊಂದೆಲ್ಲ ರಾವಣ ಕಡೆ ರಾಕ್ಷಸರನ್ನು ನಾನು ಸಂಹಾರ ಮಾಡಲಿಕ್ಕೆ ಸಹಾಯ ಮಾಡಿದ್ದಾನೆ. ನನ್ನ ಸ್ವಂತ ಮಗನೇ ಕೂಡ ಯುದ್ಧದಲ್ಲಿ ಸಂಹಾರನಾಗಿದ್ದಾನೆ. ಇನ್ನು ಏನು ಬೇಕು ನಾನು ನಿಷ್ಠಾವಂತ ಅಂತ ನಿರೂಪಣೆ ಮಾಡಲಿಕ್ಕೆ ಅಂತ. ಆಗ ಹನುಮಂತನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಒಳಗಡೆ ಬೇಜಾರಾಗ್ತಾ ಇದೆ. ಯಾರ ಮೇಲೆ ಸಂದೇಹ ಪಡಬೇಕು ಅವರನ್ನು ನಾನು ಒಳಗೆ ಬಿಟ್ಟಿದ್ದೀನಿ. ಯಾರು ನಿಜವಾದಂತಹ ಒಳ್ಳೆಯರಿದ್ದಾರೆ ಅವ್ರ ಮೇಲೆ ನಾನು ಅಪವಾದ ಹೊಡಿಸಿ ಅಂತ ಹೇಳಿ ಸ್ವಲ್ಪ ದುಃಖಿತನಾಗ್ತಾನೆ. ವಿಭೀಷಣ ಒಳಗೆ ಓಡ್ತಾನೆ. ಹಾಗೂ ಹನುಮಂತನು ಕೂಡ ತನ್ನ ಎಲ್ಲ ಬಾಲವನ್ನು ವಾಪಸ್ ಎಳ್ಕೊತಾನೆ. ಮತ್ತು ನೋಡ್ತಾ ಇದ್ದ ಹಾಗೆ ಎಲ್ಲ ಸೈನಿಕರು ಮೂರ್ಛೆ ತಪ್ಪಿ ಬಿದ್ದಿದ್ದಾರೆ. ಮಧ್ಯದಲ್ಲಿ ಆ ಭೂಮಿ ಕುಸಿದಿದೆ ಹಾಗೂ ಆಳವಾಗಿ ಒಂದು ಗುಹೆ ಥರ ಆಗಿದೆ. ಅನಂತರ ಎಲ್ಲರೂ ಅಳೋದಕ್ಕೆ ಶುರು ಮಾಡ್ತಾರೆ. ರಾಮ ಹಾಗೂ ಲಕ್ಷ್ಮಣ ಹೇಗೆ ಕಂಡುಹಿಡಿಯೋದು, ಎಲ್ಲಿ ಹೋದರು ಅಂತ. ಅಷ್ಟರಲ್ಲಿ ಜಾಂಬವಂತ ಬರ್ತಾನೆ, ಎಲ್ಲ ಪರೀಕ್ಷೆ ಮಾಡ್ತಾನೆ ಹಾಗೂ ಹೇಳ್ತಾನೆ, ಈ ಒಂದು ಸಾಧನೆ ಮಾಡಲಿಕ್ಕೆ ರಾಮಲಕ್ಷ್ಮಣ ಹುಡುಕ್ಲಿಕ್ಕೆ ಹನುಮಂತ ಒಬ್ಬನಿಗೆ ಶಕ್ತಿ ಇರುವಂಥದ್ದು. ಆಯಿತು ಅಂತ ಹೇಳಿ ಹನುಮಂತ ತುರಂತವಾಗಿ ಜಯ ಶ್ರೀರಾಮ ಅಂತ ಹೇಳಿಕೊಂಡು ಆ ಭೂಮಿಯೊಳಗಡೆ ಧುಮುಕ್ತಾನೆ. ತುಂಬ ವೇಗವಾಗಿ ಹೋಗ್ತಾ ಇದ್ದ ಹಾಗೆ ಕೆಳಗಡೆ ಕಡೆ ಹೋಗ್ತಾ ಇದ್ದ ಹಾಗೆ ಆ ವೇಗ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಭೂ ಆಕರ್ಷಣೆ ಎಷ್ಟು ವೇಗವಾಗಿ ಹೋಗುತ್ತೆ ಅಂತ ಹೇಳಿದ್ರೆ ಹನುಮಂತನಿಗೂ ತಡ್ಕೊಳಕ್ಕಾಗಲ್ಲ. ಕೆಳಗಡೆ ಬಿದ್ದು ಅನೇಕ ಬಾರಿ ಉರುಳ್ತಾನೆ. ಅನಂತರ ನೋಡ್ತಾನೆ, ಹೊಸ ಲೋಕ, ಹೊಸ ಜನ, ಇಲ್ಲಿ ಯಾರ್ಯಾರು ಏನು ಮಾಡ್ತಾ ಇದ್ದಾರೆ, ಇಲ್ಲಿನ ಗುಣ ಏನು ಅಂತ ಪರೀಕ್ಷೆ ಮಾಡಲಿಕ್ಕೆ ಅವನೊಂದು ಮಂಗನ ರೂಪವನ್ನು ತಾಳಿ ಒಂದು ಮರಕ್ಕೆ ಎಗರ್ತಾನೆ. ಮರಕ್ಕೆ ಎಗರಿದ ಹಾಗೆ ಅದರ ಕೊಂಬೆ ಮುರಿಯುತ್ತೆ, ಮತ್ತೆ ಇನ್ನೊಂದು ಕೊಂಬೆಗೆ ಎಗರುತ್ತಾನೆ. ಆ ಶಬ್ದ ಕೇಳಿ ಅನೇಕ ಪಾತಾಳಲೋಕದ ಜನ ಬಂದು ನೋಡ್ತಾರೆ. ಮತ್ತೆಲ್ಲ ಆಶ್ಚರ್ಯಕ್ಕಿಂತ ಮಾತಾಡ್ತಾರೆ, ಇದು ಮೊದಲನೇ ಬಾರಿ ಪಾತಾಳಲೋಕದಲ್ಲಿ ಒಂದು ಮಂಗ ನಮಗೆ ಕಾಣಿಸ್ಕೊತಾ ಇದೆ ಅಂತ. ಆಗ ಅಲ್ಲೊಬ್ಳು ಮುದುಕಿ, ಅವಳು ಎದೆ ಬಡ್ಕೊಂಡು ಅಳಕ್ಕೆ ಶುರು ಮಾಡ್ತಾರೆ. ಆಯಿತು, ನಮ್ಮ ಈ ಲೋಕ ನಾಶ ಆಗುವಂಥ ಸಮಯ ಬಂತು. ನಿಮಗೆ ಗೊತ್ತಿದೆಯಾ, ನಮ್ಮ ರಾಜನಿಗೊಂದು ಶಾಪ ಇದೆ. ಯಾವ ದಿನ ಮನುಷ್ಯರು ಮತ್ತು ಒಂದು ಮಂಗ ಈ ಲೋಕಕ್ಕೆ ಪ್ರವೇಶ ಮಾಡುತ್ತೆ, ಆವಾಗಲೇ ಈ ಲೋಕ ಸಂಹಾರ ಆಗುತ್ತೆ ಅನ್ನುವಂಥ ಶಾಪ ನಮ್ಮ ರಾಜನಿಗಿದೆ ಅಂತ ಹೇಳಿ ಅವಳು ಎದೆ ಹೊಡ್ಕೊಂಡು ಅಳ್ತಾಳೆ. ಎಲ್ಲರೂ ಓಡೋಗ್ಬಿಡಿ, ಆದಷ್ಟು ಶೀಘ್ರವಾಗಿ ಈ ಲೋಕ ಬಿಟ್ಟು ನಾವು ಬೇರೆ ಎಲ್ಲಾದರೂ ಹೋಗಬೇಕು, ನಮ್ಮ ರಕ್ಷಣೆ ಮಾಡ್ಕೋಬೇಕು, ರಾಜ ಹೆಂಗೆ ಬೇಕೋ ಅವನು ಇರಲಿ ಅಂತ ಹೇಳಿ ಆ ಮುದುಕಿ ಬಾಯಿ ಬಡ್ಕೋತಾಳೆ. ಹನುಮಂತನಿಗೆ ಖುಷಿಯಾಗತ್ತೆ, ಓ ಒಳ್ಳೆಯ ಒಂದು ಸುದ್ದಿನೇ ಇದು ಅಂತ. ಮತ್ತೆ ಅವನು ಸುತ್ತಮುತ್ತ ಗಮನಿಸ್ತಾನೆ, ಏನು ಮಾಡೋದು. ಒಂದು ಕೆರೆ ಕಾಣುತ್ತೆ, ಅಲ್ಲಿ ಅನೇಕ ಸ್ತ್ರೀಯರು ಅಲ್ಲಿ ಬಂದು ನೀರು ಹಿಡ್ಕೊಳ್ಳೋಕ್ಕೆ ಅಂತ ಬಂದಿರ್ತಾರೆ. ಅಲ್ಲಿ ಅರಮನೆ ಒಳಗಡೆಯಿಂದ ಒಂದು ವೃದ್ಧ ಹೆಂಗಸು ಕೂಡ ಬಂದಿರ್ತಾಳೆ. ಮತ್ತು ಅವರೇನೋ ಮಾತಾಡ್ತಾರೆ. ಹನುಮಂತ ಗುಪ್ತವಾಗಿ ಹೋಗಿ ಒಂದು ಸಣ್ಣ ನೊಣ ರೂಪದಲ್ಲಿ ಹೋಗಿ ಕೇಳಿಸ್ಕೊತಾ ಇರ್ತಾನೆ. ಆ ಅರಮನೆ ಹೆಂಗಸನ್ನು ಕೇಳ್ತಾ ಇದ್ದಾರೆ ಬೇರೆ ಹೆಂಗಸರು, ಇವತ್ತೇನು ಅರಮನೆಯಿಂದ ಏನೋ ಒಂದು ಸ್ವರ ಬರ್ತಾ ಇದೆ, ಸಂಗೀತ ಬರ್ತಾ ಇದೆ, ಏನು ವಿಶೇಷ ಇವತ್ತು ಅಂತ. ಆಗ ಅರಮನೆಯಿಂದ ಬಂದಿರೋ ಹೆಂಗಸು ಹೇಳ್ತಾಳೆ, ತುಂಬ ಗುಪ್ತವಾದದ್ದು, ಯಾರಿಗೂ ಏನು ಹೇಳಬೇಡಿ. ಇಬ್ಬರು ಸುಂದರವಾದಂತಹ ರಾಜರು ಮಹಾರಾಜ ತಂದಿದ್ದಾನೆ, ಹಾಗೂ ಅವರ ನರಬಲಿ ಕೊಡಬೇಕು ಅಂತ ಹೇಳಿ ಮಹಿರಾವಣ ಯೋಚನೆ ಮಾಡಿದ್ದಾನೆ. ಆದ್ದರಿಂದ ಬಲಿಗೋಸ್ಕರ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಯಾರಿಗೂ ಇದನ್ನು ತಿಳಿಸ್ಬೇಡಿ, ತುಂಬ ಗುಪ್ತವಾದದ್ದು ಅಂತ. ಆಗ ಹನುಮಂತನಿಗೆ ತುಂಬ ಎಚ್ಚರ ಆಗುತ್ತೆ, ಓ ಇವತ್ತು ಮಹಿರಾವಣ ನರಬಲಿ ಕೊಡಲಿಕ್ಕೆ ಬಂದಿರುವಂಥದ್ದು ಅಂತೆಲ್ಲ ತಿಳ್ಕೊತಾನೆ. ಮತ್ತು ಏನು ಮಾಡೋದು, ಹೆಂಗೆ ಪ್ರವೇಶ ಮಾಡೋದು ಮತ್ತು ಹಾಗೆ ನೋಡ್ತಾ ಇದ್ದ ಹಾಗೆ ಆ ಅರಮನೆ ಎಲ್ಲ ಗಮನಿಸ್ತಾನೆ. ಆ ಅರಮನೆ ತುಂಬ ಮಾಯಾಜಾಲದಲ್ಲಿರುತ್ತೆ. ಅದು ಅಲ್ಲಿ ಅದಕ್ಕೆ ಯಾವುದು ಬಾಗಿಲಲ್ಲೇ ಕಾಣಿಸೋದಿಲ್ಲ. ಯಾರಾದರೂ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಆ ಗೋಡೆನೇ ಬಾಗಿಲಾಗಿ ಪರಿವರ್ತನೆಗೊಳ್ಳುತ್ತೆ,
ಮತ್ತು ಅವ್ರು ಹೋದ್ಮೇಲೆ ತಿರ್ಗಾದ ಗೋಡೆ ಆಗ್ತಾ ಇದೆ. ಮತ್ತು ಏನು ಮಾಡೋದು ಅಂತ ಚಿಂತನೆ ಮಾಡ್ತಾ ಇದ್ದ ಹಾಗೆ ಮತ್ತೆ ಪುನಃ ಬಾಗಿಲು ತೆರೆಯುತ್ತೆ. ಒಬ್ಬಳು ಹೆಂಗಸು ಆಚೆ ಬರ್ತಾಳೆ. ಅವಳ ಜೊತೆಯಲ್ಲಿ ಇಬ್ಬರು ಸೈನಿಕರು ಕೂಡ ಇರ್ತಾಳೆ. ನೋಡಲಿಕ್ಕೆ ಅವಳು ರಾಣಿ ಥರ ಇದ್ದಾಳೆ ವಸ್ತ್ರ, ಆದರೆ ಅವಳು ಕಾಲು ಕೈನೆಲ್ಲ ಕಟ್ ಹಾಕಿರ್ತಾರೆ. ಕೆರೆ ಥರ ಬಂದು ಒಬ್ಬ ಸೈನಿಕ ಅವಳ ಕೈಗೆ ಮಡಿಕೆ ಕೊಡ್ತಾಳೆ. ಮತ್ತು ಮಡಿಕೆನ ತಗೊಂಡು ಅವಳು ನೀರು ತುಂಬಿಸ್ತಾ ಇರ್ತಾಳೆ. ಮತ್ತು ಬಾಯಲ್ಲಿ ಅವಳೇನೋ ಮಂತ್ರ ಜಪಿಸ್ತಾ ಇರ್ತಾಳೆ. ಹನುಮಂತ ತುಂಬ ಸಣ್ಣದಾಗಿ ಆ ಮಡಿಕೆ ತುದಿಯಲ್ಲಿ ಹೋಗಿ ಕೂತ್ಕೊಂಡು ಅವಳು ಏನು ಮಂತ್ರ ಜಪಿಸ್ತಾ ಇದ್ದಾಳೆ ಅಂತ ಕೇಳಿಸ್ಕೊತಾಳೆ. ಆ ಹೆಂಗಸು ಹೇಳ್ತಾ ಇರ್ತಾಳೆ, ಅಯ್ಯೋ ಎಂತಹ ದಿನ ಬಂದುಬಿಟ್ಟಿದೆ, ಇಂತಹ ಸುಂದರ ಯುವಕರು ಬಲಿ ಕೊಡಬೇಕಾಗಿತ್ತಲ್ಲ, ಆಗುತ್ತಲ್ಲ ಇದು. ಹೇ ಭಗವಂತ, ಇವರೊಬ್ಬರನ್ನು ಕಾಪಾಡಿ, ರಾಮಲಕ್ಷ್ಮಣನ ಕಾಪಾಡಿ, ನನ್ನ ತಮ್ಮನಿಗೆ ಬುದ್ಧಿ ಇಲ್ಲ, ಯಾಕೆ ಭ್ರಷ್ಟನಾಗ್ಬಿಟ್ಟಿದ್ದಾನೆ ಅಂತ ಹೇಳಿ ಅವಳು ಮಾತಾಡ್ತಾ ಇರ್ತಾಳೆ. ಹನುಮಂತ ಹೇಳ್ತಾನೆ, ಹೇ ತಾಯಿಯೇ, ದಯವಿಟ್ಟು ರಾಮ ಹಾಗೂ ಲಕ್ಷ್ಮಣ ಎಲ್ಲಿದ್ದಾರೆ ನನಗೆ ತಿಳಿಸಿ, ನಾನು ರಕ್ಷಣೆ ಮಾಡಲಿಕ್ಕೆ ಬಂದಿದ್ದೇನೆ. ಆ ಹೆಂಗಸಿಗೆ ಆಶ್ಚರ್ಯ ಆಗುತ್ತೆ, ಯಾರಿದು ಅಂತ ನೋಡ್ತಾ ಇದ್ದ ಹಾಗೆ ಸಣ್ಣ ಹನುಮಂತಲ್ಲಿ ಕಾಣಿಸ್ಕೊತಾನೆ. ಇದು ಯಾವುದೋ ರಾವಣನೇ ಇರಬೇಕು ಅಂತ ಹೇಳಿ ಅವಳು ನನ್ನನ್ನು ಹಿಂಬಾಲಿಸಲಿಕ್ಕೆ ಈ ರೀತಿ ಬಂದಿದ್ಯಾ ಅಂತ ಅವಳು ಕೇಳ್ತಾಳೆ. ಹನುಮಂತ ಹೇಳ್ತಾನೆ, ಇಲ್ಲ, ನಾನು ರಾಮನ ದೂತ, ನಾನು ರಾಮನ ಕಾಪಾಡಲಿಕ್ಕೆ ಬಂದಿದ್ದೀನಿ, ನಿನ್ನನ್ನು ಕೂಡ ಕಾಪಾಡ್ತೀನಿ, ದಯವಿಟ್ಟು ನೀನು ಯಾರು ತಿಳಿಸು ಅಂತ. ಆಗ ಹೆಂಗಸು ಹೇಳ್ತಾಳೆ, ನಾನು ದುರತಂಡಿ, ಮಹಿರಾವಣನ ತಂಗಿ ನಾನು. ಹಲವು ವರ್ಷಗಳ ಹಿಂದೆ ನನಗೆ ಮಗ ಹುಟ್ಟಿದನು, ನೀಲಮೇಘ ಅಂತ. ಆಗ ಆಕಾಶ ನುಡಿತು, ಮಹಿರಾವಣ ಸತ್ತ ಮೇಲೆ ನನ್ನ ಮಗ ನೀಲಮೇಘ ಪಾತಾಳಲೋಕಕ್ಕೆ ರಾಜನಾಗುತ್ತಾನೆ ಅಂತ. ಯಾವಾಗ ಈ ಆಕಾಶ ನುಡಿತು, ಮಹಿರಾವಣ ನನ್ನನ್ನು ನನ್ನ ಮಗನನ್ನು ಕಾರಾಗೃಹಕ್ಕೆ ಹಾಕಿದ್ದಾರೆ. ನನ್ನ ಮಗ ಇಲ್ಲಿ ತನಕ ಹೊರಗಿನ ಜಗತ್ತು ಹೇಗಿದೆ ಅಂತಲೇ ನೋಡಿಲ್ಲ. ಹೀಗೆ ನಾವು ಯಾವಾಗಲೂ ಕಾರಾಗೃಹದಲ್ಲಿ ಕಷ್ಟಪಡ್ತಾ ಇದ್ದೀವಿ ಅಂತ. ಹನುಮಂತ ಕೇಳ್ತಾನೆ, ಈಗ ಯಾಕೆ ನೀನು ಆಚೆ ಬಿಟ್ಟಿದ್ದಾನೆ ಅಂತ. ಆಗ ದುರತಂಡಿ ಹೇಳ್ತಾಳೆ, ನನಗೊಂದು ವರದಾನ ಇದೆ. ಯಾವುದೇ ಒಂದು ಯಜ್ಞಕ್ಕೆ ನಾನು ಕೈಯಾರ ನೀರನ್ನು ತಗೊಂಡು ಹೋದರೆ ಆ ಯಜ್ಞ ಪೂರ್ಣ ಆಗುತ್ತೆ, ಫಲದಾಯಕವಾಗುತ್ತೆ ಅನ್ನೋಂಥ ವರದಾನ ನನಗಿದೆ. ಅದರಿಂದ ಮಹಿರಾವಣ ನನ್ನ ಮುಖಾಂತರ ನೀರನ್ನು ತರಿಸಲಿಕ್ಕೆ ಕಳಿಸಿದ್ದಾನೆ ಅಂತ. ಹೌದಾ, ಆದರೆ ನಾನು ಒಂದು ಸಣ್ಣ ನೊಣ ಆಗಿ ಈ ಮಡಿಕೆಯ ಮೇಲೆ ನಾನು ಕೂತ್ಕೋತೀನಿ, ಒಂದು ಎಲೆಯನ್ನು ಮುಚ್ಕೊಂಡು ನನ್ನ ಜೊತೆಲಿ ಕರ್ಕೊಂಡು ಹೋಗು ಅಂತ. ಆಗ ದುರತಂಡಿ ಹೇಳ್ತಾಳೆ, ಕರ್ಕೊಂಡು ಹೋಗ್ಬೋದು, ಆದರೆ ಈ ಅರಮನೆ ಒಳಗಡೆ ಒಂದು ಯಂತ್ರ ಇದೆ, ಎಲ್ಲರೂ ಕೂಡ ಯಂತ್ರದ ಒಳಗಡೆಯಿಂದ ದಾಟಿ ಹೋಗಬೇಕು. ಯಾರು ವ್ಯಕ್ತಿಯ ಯಂತ್ರದನ್ನು ದಾಟ್ತಾರೆ ಆ ವ್ಯಕ್ತಿಯಲ್ಲಿ ಎಷ್ಟು ದ್ವೇಷ ಇದೆ ಅನ್ನೋದು ಸೂಚಿಸುತ್ತೆ. ಜಾಸ್ತಿ ದ್ವೇಷ ಇದ್ದರೆ ಅವ್ರನ್ನ ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ. ಹನುಮಂತ ಪರವಾಗಿಲ್ಲ, ನನ್ನ ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು ಆ ಯಂತ್ರ ಏನು ಶಬ್ದ ಮಾಡ್ತಾರೋ ನಾನು ನೋಡ್ಕೋತೀನಿ ಅಂತ ಹೇಳ್ತೇನೆ. ಆಯಿತು ಅಂತ ಹೇಳಿ ದುರತಂಡಿ ಮಡಿಕೆಯಲ್ಲಿ ನೀರು ತುಂಬಿಸ್ಕೊಂಡು ಅದ್ರ ಮೇಲೆ ಒಂದು ಎಲೆನಿಟ್ಟು ಮುಚ್ಕೋತಾಳೆ. ಅದ್ರ ಕೆಳಗಡೆ ಹನುಮಂತ ನೊಣ ರೂಪದಲ್ಲಿ ಅವನಲ್ಲಿ ಕೂತಿರ್ತಾನೆ. ಆನಂತರ ಸೈನಿಕರ ಒಳಗೆ ಕರ್ಕೊಂಡು ಹೋಗ್ತಾಳೆ. ಯಾವಾಗ ಯಂತ್ರದ ಮುಖಾಂತರ ದಾಟ್ತಾರೆ ಆ ಯಂತ್ರ ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡುತ್ತೆ, ಪೂರ್ತಿ ಅರಮನೆ ಕೇಳಿಸೋ ಹಾಗೆ. ಆ ಸೈನಿಕರು ಆಶ್ಚರ್ಯಚಕಿತರಾಗ್ತಾರೆ. ಅವ್ರಿಗೆ ಗೊತ್ತಿದೆ ದುರತಂಡಿಗೆ ದ್ವೇಷ ಇದೆ ಅಂತ. ಅರೆ, ಇಷ್ಟು ಸಲ ಯಾವತ್ತೂ ಇಷ್ಟು ಜೋರಾಗಿ ಕೂಗಿಲ್ಲ, ಯಾರೋ ಇರಬೇಕು, ಆ ಮಡಿಕೆ ಇಳಿಸು ನೋಡೋಣ ಅಂತ. ಮಡಿಕೆ ಇಳಿಸಿ ನೋಡಿದಾಗ ಅಲ್ಲೇನೂ ಕಾಣಿಸೋದೇ ಇಲ್ಲ. ಯಾಕಂದರೆ ಹನುಮಂತ ನೊಣ ರೂಪದಲ್ಲಿ ಇರ್ತಾನೆ, ಹಾರ್ಕೊಂಡು ಈ ಕಡೆ ಬರ್ತಾನೆ, ತಿರ್ಗಾ ಹೋಗಿ ಸೇರ್ಕೋತಾನೆ. ಬಹುಶಃ ಆ ಯಂತ್ರಕ್ಕೇನೋ ಕೆಟ್ಟಿರಬೇಕು ಅಂತ ಹೇಳಿ ಅವಳನ್ನ ಒಳಗೆ ಬಿಡ್ತಾರೆ. ಸೀದಾ ದುರತಂಡಿ ಯಜ್ಞಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಯಜ್ಞಸ್ಥಳದಲ್ಲಿ ಮಡಿಕೆ ಇಟ್ಟ ಮೇಲೆ ಅವಳನ್ನು ಸೈನಿಕರು ತಗೊಂಡು ಹೋಗಿ ಕಾರಾಗೃಹಕ್ಕೆ ವಾಪಸ್ ಹಾಕ್ತಾಳೆ. ಹನುಮಂತ ದುರತಂಡಿ ಜೊತೆ ಕೇಳ್ತಾನೆ, ಏನೆಲ್ಲ ರಹಸ್ಯ ಇದೆ ಈ ಮಾಯಾ ಲೋಕದಲ್ಲಿ, ಏನೆಲ್ಲ ಮಾಯಾ ಜಾಲ ನಡೀತಾ ಇದೆ ಇಲ್ಲಿ ಅಂತ. ದುರತಂಡಿ ಮಹಿರಾವಣನ ಎಲ್ಲ ವಿಷಯಗಳು, ಅವನ ಗುಪ್ತವಾದಂತಹ ಜೀವನಗಳು ಎಲ್ಲವೂ ಕೂಡ ವಿಶ್ಲೇಷಣೆ ಮಾಡ್ತಾಳೆ. ಹನುಮಂತ ಕೇಳಿಸ್ಕೊಂಡು, ಇಷ್ಟೊಂದು ಮಾಯಾಜಾಲ ಇದೆಯಾ, ಆದರೂ ಪರವಾಗಿಲ್ಲ, ಒಮ್ಮೆ ಅವನ ಎದುರು ನೋಡಿದಾಗ ಗೊತ್ತಾಗತ್ತೆ ಅವನ ಶಕ್ತಿ ಏನಿದೆ ಅಂತ ಹೇಳಿ ಅವನು ನೊಣ ರೂಪದಲ್ಲೇ ಬೇರೆ ಕೊಠಡಿಗಳಿಗೆ ಹೋಗ್ತಾನೆ. ರಾಮ ಲಕ್ಷ್ಮಣನ ಭೇಟಿ ಆಗ್ತಾನೆ, ಹಾಗೂ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ. ಸೊ ರಾಮ ಲಕ್ಷ್ಮಣ ಗೊತ್ತಾಗುತ್ತೆ ಹನುಮಂತ ಬಂದಿದ್ದಾರೆ, ಹಾಗೂ ಆಶೀರ್ವಾದ ಮಾಡ್ತಾರೆ, ಖುಷಿ ಪಡ್ತಾರೆ. ಅನಂತರ ಹನುಮಂತ ಲಕ್ಷ್ಮಣನಿಗೆ ಕೆಲವು ವಿಷಯಗಳನ್ನು ಹೇಳ್ತಾನೆ. ಅನಂತರ ಹಾಡ್ಕೊಂಡು ಹೊರಟೋಗ್ತಾನೆ. ಸೀದಾ ಮಹಿರಾವಣನ ಅರಮನೆ, ಅವನ ಕೊಠಡಿ ಕಡೆ ಹೋಗಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಒಂದೇ ಒಂದು ದ್ವಾರ ಇರುತ್ತೆ ಅವನ ಕೊಠಡಿಗೆ ಪ್ರವೇಶ ಮಾಡಲಿಕ್ಕೆ, ಹಾಗೂ ಒಬ್ಬನೇ ಒಬ್ಬ ಕಾವಲುಗಾರ ನಿಂತಿರ್ತಾನೆ. ವಿಶೇಷವಾದಂಥ ರೂಪ, ಅರ್ಧ ಮಂಗನ ರೂಪ, ಅರ್ಧ ಮೊಸಳೆ ರೂಪ. ಆಯಿತು, ಏನೋ ಇರಲಿ ಅಂತ ಹೇಳಿ ಆ ದ್ವಾರದ ಕೆಳಗಡೆಯಿಂದ ಒಂದು ಸಣ್ಣ ಸಂದಿಯಲ್ಲಿ ನುಕ್ಕೊಂಡು ಹೋಗೋಣ ಅಂತ ಹೇಳಿ ನೊಣ ರೂಪದಲ್ಲಿ ಹೋಗ್ತಾ ಇರ್ತಾನೆ.
ಅದೇ ಕಾವಲುಗಾರ ಕಾಲಿಟ್ಬಿಟ್ಟು ತಡಿತಾನೆ, ಯಾರು ನೀನು, ನನ್ನ ಅನುಮತಿ ಇಲ್ಲದೆ ಹೇಗೆ ನೀವು ಪ್ರವೇಶ ಮಾಡ್ತಾ ಇದೆಯಾ ಅಂತ. ಹನುಮಂತನಿಗೆ ಗೊತ್ತಾಗುತ್ತೆ, ಕಾವಲುಗಾರ ಗೊತ್ತಾಗಿದೆ, ಇನ್ನು ಏನು ಮಾಡೋದು. ತನ್ನ ವಿಶಾಲದ ರೂಪವನ್ನು ಮತ್ತೆ ತಿರ್ಗಾ ತಗೋತಾನೆ. ಮತ್ತು ನೀನು ಯಾರು ಅಂತ ಕೇಳ್ತಾನೆ. ಆಗ ಆ ಕಾವಲುಗಾರ ಹೇಳ್ತಾನೆ, ನಾನು ಮಕರಧ್ವಜ, ಹನುಮಂತನ ಮಗ ಅಂತ. ಹನುಮಂತನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ನನ್ನ ಮಗನ, ನಾನು ಯಾವ ಸ್ತ್ರೀ ಸಂಗ ಮಾಡಿದ್ದೀನಿ, ನಾನು ಯಾವುದೇ ಸ್ತ್ರೀಯನ್ನು ಕಾಮರೂಪದಲ್ಲಿ ನೋಡೇ ಇಲ್ಲ ಅಂತ ಚಿಂತಿಸ್ತಾ ಇರ್ತಾನೆ. ಆಗ ಆ ವ್ಯಕ್ತಿ ಮಕರಧ್ವಜ ಹೇಳ್ತಾನೆ, ಕೆಲವು ತಿಂಗಳ ಹಿಂದೆ ನೀನು ಲಂಕೆಗೆ ಬಂದು ಬೆಂಕಿ ಹಚ್ಚಿದಾಗ ಮತ್ತು ಹಾರ್ಕೊಂಡು ಹೋಗ್ತಾ ಇದ್ದಾಗೆ ನಿನ್ನ ತಲೆಯಿಂದ ಬೆವರು ಒಂದು ಹನಿ ಸರೋವರಕ್ಕೆ ಬಿತ್ತು. ಆ ಸರೋವರದಲ್ಲಿ ಒಂದು ಮೊಸಳೆ ಇತ್ತು, ಆ ಮೊಸಳೆ ಅದನ್ನು ನುಂಗ್ತು. ಅದರಿಂದ ಹುಟ್ಟಿದಂಥ ವ್ಯಕ್ತಿಯೇ ನಾನು ಮಕರಧ್ವಜ. ಇಂದ ಅರ್ಧ ಮಂಗನ ರೂಪ, ಅರ್ಧ ಮೊಸಳೆ ರೂಪ ಇದೆ. ಈಗ ನಿನ್ನ ತಂದೆ ಆಗಿರ್ಬೋದು, ಆದರೆ ನಾನು ಮಹಿರಾವಣನ ಸೇವಕ, ನನ್ನ ಅನುಮತಿ ಇಲ್ಲದೆ ನೀನು ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವನು ಗಂಭೀರತೆಯಿಂದ ಮಾತಾಡ್ತಾನೆ. ಹೇಳಿದ ತಡ ಹನುಮಂತ ತನ್ನ ಮುಷ್ಟಿಯಿಂದ ಅವನು ಚೆನ್ನಾಗಿ ಕಟಕಟಗಳ ಅಂತ ಗುದ್ದು ಬಿಡ್ತಾನೆ, ಪಾದಗಳಿಂದ ಒದಿತಾನೆ, ಮತ್ತೆ ಅವನ್ನ ಕಟ್ಟಾಕ್ಬಿಟ್ಟು ಅಲ್ಲಿ ಆ ಮೂಲೆಗೊಂದು ಬಿಸಾಕ್ಬಿಡ್ತಾನೆ. ಮಗ ಆದ್ರೇನು ಯಾರಾದ್ರೇನು, ರಾಮನ ಸೇವೆ ಮುಖ್ಯ ಅಂತ ಹೇಳಿ ಅನಂತರ ಹನುಮಂತ ಒಳಗಡೆ ನುಕ್ಕೊಂಡು ಹೋಗ್ತಾನೆ. ಅನಂತರ ಅಲ್ಲಿ ನೋಡ್ತಾನೆ, ಮಹಿರಾವಣ ಕಣ್ಮುಚ್ಚಿ ಧ್ಯಾನದಲ್ಲಿ ಕೂತಿರ್ತಾನೆ. ಸಿಕ್ಕಿದೆ ಅವಕಾಶ ಅಂತ ಹೇಳಿ ಹನುಮಂತ ಹಿಂದೆಯಿಂದ ಹೋಗಿ ಒಂದು ಖಡ್ಗ ತಗೊಂಡು ಅವನ ತಲೆನ ಕತ್ತರಿಸಾಕ್ಬಿಡ್ತಾನೆ. ಒಂದು ಕ್ಷಣದಲ್ಲಿ ತಲೆ ಉರುಳುತ್ತೆ, ರಕ್ತ ಎಲ್ಲ ಚೆಲ್ಲುತ್ತೆ. ಹನುಮಂತ ಅಂದ್ಕೋತಾನೆ, ಎಷ್ಟು ಸುಲಭವಾಗಿ ಇವನು ಸಾಯಿಸ್ಬಿಟ್ಟೆ ಅಂತ ಹೇಳಿ ನಡ್ಕೊಂಡು ವಾಪಸ್ ಬರ್ತಾ ಇರ್ತಾನೆ. ಅಷ್ಟರಲ್ಲಿ ನೋಡ್ತಾನೆ, ಹಿಂದೆ ತಿರುಗಿ ನೋಡ್ತಾನೆ, ಮಹಿರಾವಣ ಮತ್ತೆ ತಿರ್ಗಿ ಅವನ ತಲೆ ಸೇರಿದೆ. ಅವ್ನು ಖಡ್ಗ ತಗೊಂಡು ಆಕ್ರಮಣಕ್ಕೆ ಓಡ್ ಬರ್ತಾ ಇದ್ದಾನೆ. ಹನುಮಂತ ತಪ್ಪಿಸ್ಕೋತಾನೆ. ಮತ್ತೆ ಇನ್ನೊಂದು ಖಡ್ಗದಿಂದ ಅವನ ತಲೆಯನ್ನು ಕತ್ತರಿಸಾಕ್ತಾನೆ. ಅರೆ ಮತ್ತೆ ನೋಡ್ತಾ ಇದ್ದ ಹಾಗೆ ತಲೆ ತಿರ್ಗಾ ಒಂದು ಜೋಡಣೆ ಆಗುತ್ತೆ. ಮತ್ತು ಹನುಮಂತ ಅವನ ಮೈಯನ್ನು ತುಂಡು ತುಂಡಾಗಿ ಕತ್ತರಿಸಾಕ್ತಾನೆ, ಎಲ್ಲ ಕಡೆ ರಕ್ತ ಆಗುತ್ತೆ. ಅರೆ ಮತ್ತೆ ಪುನಃ ಎಲ್ಲ ಮಾಂಸ ತುಂಡುಗಳು ಬಂದು ಸೇರ್ಕೊಳ್ಳುತ್ತೆ. ಮತ್ತು ತಿರ್ಗಾ ಮಹಿರಾವಣ ಆಗ್ತಾನೆ. ಓ ಇದು ಹಿಂಗಾಗಲ್ಲ ಅಂತ ಹೇಳಿ ತುರಂತವಾಗಿ ಹನುಮಂತ ನೊಣರೂಪ ತಾಳಿ ಹಾರ್ಕೊಂಡು ಹೊಟ್ಟೋಗ್ಬಿಡ್ತಾನೆ. ಮಹಿರಾವಣ ಜಾಗರೂಕನಾಗ್ತಾನೆ, ಓ ನೀವು ರಾಮ ಲಕ್ಷ್ಮಣನ ಕಾಪಾಡಲಿಕ್ಕೆ ಬಂದಿದ್ದಾರ ಅಂತ ಹೇಳಿ ತುರಂತವಾಗಿ ಸೈನಿಕರಿಗೆ ಆದೇಶ ಕೊಟ್ಟು ನರಬಲಿ ಇವತ್ತೇ ಕೊಡೋಣ, ಅವ್ರನ್ನ ಎಳ್ಕೊಂಬನ್ನಿ ಅಂತ ಹೇಳಿ ಆದೇಶ ಕೊಡ್ತಾನೆ. ಅನಂತರ ಲಕ್ಷ್ಮಣ ಹಾಗೂ ರಾಮರನ್ನು ಬಲಿ ಕೊಡುವಂಥ ಪ್ರದೇಶಕ್ಕೆ ಕರ್ಕೊಂಬರಲಾಗುತ್ತೆ. ಅಲ್ಲಿ ಒಂದು ದೊಡ್ಡ ದೇವಿಯ ವಿಗ್ರಹ ಇರುತ್ತೆ, ಮಹಾಮಾಯ. ಅದಕ್ಕೆ ಬಲಿ ಕೊಡಲಿಕ್ಕೆ ಎಲ್ಲ ಸಿದ್ಧತೆಗಳು ಮಾಡಲಿಕ್ಕೆ ಶುರು ಮಾಡ್ತಾನೆ. ಹನುಮಂತ ತುರಂತವಾಗಿ ಪಾತಾಳಲೋಕದಲ್ಲಿ 100 ಯೋಜನ ದೂರ ಒಂದು ಗುಹೆ ಕಡೆ ಹೋಗ್ತಾರೆ. ದುರತಂಡಿ ಹೇಳಿದಂತಹ ವಿಷಯಗಳು ಅವಳು ನೆನಪಿಟ್ಕೊಂಡು ಹೋಗ್ತಾ ಇದ್ದಾನೆ. ಆ ಗುಹೆಗೆ 5 ಬಾಗಿಲುಗಳಿರುತ್ತೆ. ಆ ಒಳಗಡೆ ನೋಡ್ತಾನೆ, ಎಲ್ಲ ಕಡೆ ಒಂದು ದೀಪಗಳು ಉರಿತಾ ಇದೆ. ಆ ದೀಪಗಳನ್ನು ಆರಿಸ್ಬೇಕು, ಸಮಯ ಕಳೀತಾ ಇದೆ. ಒಂದು ಬಾಗಿಲ ಕಡೆ ಹೋಗ್ತಾನೆ, ಆರಿಸ್ತಾನೆ, ತಿರ್ಗಾ 2 ಬಾಗಿಲ ಕಡೆ ಹೋಗ್ತಾನೆ, ಆರಿಸ್ತಾನೆ, 5 ಬಾಗಿಲು ಆರಿಸಿ ಖುಷಿಯಿಂದ ಆಚೆ ಬರ್ತಾನೆ. ನೋಡಿದ್ರೆ ಮತ್ತೆ ಪುನಃ ಆ 5 ದೀಪಗಳು ಉರಿತಾನೇ ಇದೆ. ಮತ್ತೆ ಹೇಗೆ ಉರಿತಾ ಇದೆ, ಏನು ಮಾಡೋದು ಅಂತ ಹೇಳಿ ತನ್ನ ತಂದೆ ವಾಯುವನ್ನು ಸ್ಮರಣೆ ಮಾಡ್ಕೋತಾನೆ. ವಾಯುದೇವ ಒಂದು ಪ್ರಕಟನಾಗ್ತಾನೆ, ಹೇಳ್ತಾನೆ, ಈ 5 ದೀಪಗಳನ್ನು ಒಂದೇ ಸಮನೆ ಅದನ್ನು ಆರಿಸ್ಬೇಕು. ಆಗ ಹನುಮಂತ ಧ್ಯಾನ ಮಾಡ್ತಾನೆ. ಹನುಮಂತಂದು ಇನ್ನು 4 ತಲೆಗಳು ಪ್ರಕಟ ಆಗತ್ತೆ. ಒಂದು ಸಿಂಹ ರೂಪ, 2ನೇದು ಗರುಡ ರೂಪ, 3ನೇದು ಕಾಡು ಹಂದಿ ರೂಪ, ಹಾಗೂ 4ನೇದು ಕುದುರೆ ರೂಪ. ಮಧ್ಯದಲ್ಲಿ ತನ್ನ ಸ್ವಂತ ತಲೆ. ಹೀಗೆ ಪಂಚಮುಖಿ ಹನುಮಂತ 5 ಬಾಯಿಗಳಿಂದ ಎಷ್ಟು ಜೋರಾಗಿ ಊದ್ತಾನೆ, ಆ ದೀಪಗಳ ಜೊತೆ ಆ ಗುಹೆನೇ ಹಾರ್ಕೊಂಡು ಹೋಗ್ಬಿಡುತ್ತೆ. ಖುಷಿಯಿಂದ ವಾಪಸ್ ಹಾರ್ಕೊಂಡು ಬರ್ತಾನೆ ಬಲಿ ಕೊಡೋ ಸ್ಥಾನಕ್ಕೆ. ಇಲ್ಲಿ ಮಹಿರಾವಣ ರಾಮ ಹಾಗೂ ಲಕ್ಷ್ಮಣ್ ಬಲಿ ಕೊಡಲಿಕ್ಕೆ ತಯಾರು ಮಾಡ್ತಾ ಇದ್ದಾನೆ. ಹಾಗೂ ಇಬ್ಬರಿಗೂ ಹೇಳ್ತಾನೆ, ಆಯಿತು ನಿಮ್ಮ ತಲೆಗಳನ್ನು ಈ ಬಲಿಪೀಠದ ಮೇಲೆ ಇಡಿ ಅಂತ. ರಾಮಚಂದ್ರನ್ ಮುಗ್ಧವಾಗಿ ಹೇಳ್ತಾನೆ, ಮಹಿರಾವಣ, ನಾವು ರಾಜಪುತ್ರರು, ನಮಗೆ ತಲೆ ಹೆಂಗೆ ಬಲಿಪೀಠದಲ್ಲಿ ಇಡಬೇಕು ನನಗೆ ಗೊತ್ತಿಲ್ಲ, ನೀನೇ ತೋರಿಸು ನೋಡೋಣ ಅಂತ. ಆಗ ಮಹಿರಾವಣ ತುಂಬ ಗಾಬರಿಯಿಂದ, ಆಯಿತು ನಾನು ತೋರಿಸಿನಿ ಹೀಗೆ ಇಡಬೇಕು ಅಂತ ಹೇಳಿ ತನ್ನ ತಲೆಯನ್ನೇ ಬಲಿಪೀಠದ ಮೇಲೆ ಇಡ್ತಾನೆ. ಅಷ್ಟೇ ರಾಮಚಂದ್ರ ಅಲ್ಲೇ ಪಕ್ಕದಲ್ಲಿದ್ದಂತಹ ಖಡ್ಗವನ್ನು ತೆಗೆದು ಮಹಿರಾವಣನ ತಲೆಯನ್ನು ಕತ್ತರಿಸಾಕ್ತಾನೆ. ಲಕ್ಷ್ಮಣ ಕೂಡ ತುರಂತವಾಗಿ ಓಡಿ ಅಲ್ಲೊಂದು ಗುಪ್ತವಾದ ಬಾಗಿಲಿರುತ್ತೆ, ಆ ಬಾಗಿಲು ತೆರೆದು ಅದರೊಳಗೆ ವಜ್ರ ಇರುತ್ತೆ, ಆ ವಜ್ರನ ಒಡೆದು ಪುಡಿ ಮಾಡಿಬಿಡ್ತಾನೆ. ಅಷ್ಟರಲ್ಲಿ ಹನುಮಂತ ಬರ್ತಾನೆ. ಹೀಗೆ 3 ಕಾರ್ಯಗಳು, ದೀಪಗಳು ಆರಿದೆ, ವಜ್ರ ಪುಡಿಯಾಗಿದೆ, ಹಾಗೂ ಮಹಿರಾವಣನ ತಲೆ ಕತ್ತರಿಸಾಗಿದೆ. ಈಗ ಮಹಿರಾವಣ ಅವನು ಮೃತವನ್ನು ಪಟ್ಟ, ಮತ್ತೆ ಪುನಃ ಎಚ್ಚರ ಆಗೋದಿಲ್ಲ.
3 ಜನ ಆಲಿಂಗನ ಮಾಡ್ಕೋತಾರೆ, ಖುಷಿ ಪಡ್ತಾರೆ. ಅಷ್ಟರಲ್ಲೇ ಆ ಪಾತಾಳ ಲೋಕ ಅಲ್ಲಾಡಕ್ಕೆ ಶುರು ಆಗುತ್ತೆ, ಎಲ್ಲ ಕಂಬಗಳು ಬೀಳಕ್ಕೆ ಶುರು ಆಗುತ್ತೆ, ಎಲ್ಲ ನಡುಕ್ತಾ ಇರುತ್ತೆ, ಎಲ್ಲ ಲೋಕ ಅಲ್ಲಾಡಕ್ಕೆ ಶುರು ಆಗುತ್ತೆ. ತುರಂತವಾಗಿ ಹನುಮಂತ ವಿಶಾಲ ರೂಪ ತಗೊಂಡು ರಾಮ ಲಕ್ಷ್ಮಣ ಕೂರಿಸ್ಕೊಂಡು ಮೇಲೆ ಹಾರ್ಲಿಕ್ಕೆ ಶುರು ಮಾಡ್ತಾನೆ. ಮೇಲೆ ಹಾರ್ತಾ ಇದ್ದಾಗೆ ನೋಡ್ತಾರೆ ಸಮಸ್ತ ಪಾತಾಳ ಲೋಕ ಅದು ಎಲ್ಲ ಕುಸಿದೋಗುತ್ತೆ. ಮತ್ತು ಹನುಮಂತ, ರಾಮ ಹಾಗೂ ಲಕ್ಷ್ಮಣ ಮೇಲೆ ಬರ್ತಾರೆ. ಎಲ್ಲ ವಾನರರು ಕಣ್ಣೀರಿಡ್ತಾ ಖುಷಿಯಿಂದ ಅವರ ಸ್ವಾಗತ ಮಾಡ್ತಾರೆ. ಇನ್ನೊಂದು ದಿವಸ ಇಂದ್ರಜಿತ್ ಲಕ್ಷ್ಮಣ ಮೂರ್ಛೆಗೊಳಿಸಿದ್ದಾನೆ ಹಾಗೂ ಹನುಮಂತ ದ್ರೋಣಾಚಲ ಪರ್ವತದ ಕಡೆಗೆ ಅಮೃತ ಸಂಜೀವಿನಿ ತರಲು ಹಾರಿದ್ದಾನೆ. ಅಷ್ಟರಲ್ಲಿ ರಾವಣ ಕಾಲನೇಮಿಯನ್ನು ಕರೆದಿದ್ದಾನೆ. ಕಾಲನೇಮಿ, ನೀನು ಮಾರುವೇಷ ಧರಿಸಿ ಒಂದು ಸನ್ಯಾಸಿ ರೂಪದಲ್ಲಿ ಹನುಮಂತನನ್ನು ಬರಲಿಕ್ಕೆ ಬಿಡಬೇಡ, ಅವನು ವಿಳಂಬಗೊಳಿಸು, ಅಷ್ಟರಲ್ಲಿ ಲಕ್ಷ್ಮಣ ಸಾಯಿಲಿ ಅನ್ನುವಂತಹ ಉಪಾಯ ಕೊಡ್ತಾ ಇರ್ತಾನೆ. ಆದರೆ ಕಾಲನೇಮಿ ರಾವಣನಿಗೆ ಉಪದೇಶ ಕೊಡ್ತಾನೆ, ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡ, ಇದು ಒಳ್ಳೆಯದಲ್ಲ, ಸೀತೆಯನ್ನು ವಾಪಸ್ ಕೊಟ್ಬಿಡು, ನಿನ್ನ ಜೀವನಕ್ಕೆ ಒಳ್ಳೆಯದು, ಇದೆಲ್ಲ ಉಪದೇಶ ಕೊಡ್ತಾನೆ. ಅರೆ ರಾವಣ ಈ ಮಾತನ್ನು ಕೇಳಿ ತನ್ನ ಮುಖವನ್ನು ಎತ್ತಿ ಕೆಳಗೆ ಬಿಸಾಕ್ತಾನೆ. ನೀನು ಹೇಳಿದ ಮಾತು ಕೇಳ್ತೀಯಾ, ನಾನು ನಿಂದೆ ನೀನು ಉಪದೇಶ ಮಾಡ್ತಾ ಇರ್ತೀಯಾ ಅಂತ, ನಾನು ಹೇಳ್ದಂಗೆ ಮಾಡಬೇಕಷ್ಟೇ ನೀನು ಅಂತ. ಕಾಲನೇಮಿ ಯೋಚನೆ ಮಾಡ್ತಾನೆ, ನನಗೆ ಬೇರೆ ಏನೂ ದಾರಿ ಇಲ್ಲ. ಮರೀಚನ ಚಿಂತನೆ ಮಾಡ್ತಾನೆ. ಹೇಗೆ ಮರೀಚ ಜಿಂಕೆಯ ರೂಪವನ್ನು ತಾಳಿ ರಾಮನ ಕೈಯಿಂದ ಮೃತವನ್ನು ಪಟ್ಟ, ಇದು ಭಗವಂತನ ಇಚ್ಛೆ ಹೇಗಾಗುತ್ತೆ ಆಗಲಿ ಅಂತ ಹೇಳಿ ಕಾಲನೇಮಿ ಸ್ವಲ್ಪ ಜನ ಸೈನಿಕರು ಕರ್ಕೊಂಡು ತುರಂತವಾಗಿ ಹನುಮಂತ ದ್ರೋಣಾಚಲ ಪರ್ವತ ಸೇರಲಿಕ್ಕಿಂತ ಮುಂಚೆನೇ ಕಾಲನೇಮಿ ಒಂದು ಋಷಿಗಳ ವೇಷ ಧರಿಸ್ಕೊಂಡು ಅವ್ರು ಬೇರೆಯವರು ಕೂಡ ಬೇರೆ ಬೇರೆ ಋಷಿಗಳ ವೇಷವನ್ನು ಧರಿಸಿ ಒಂದು ದೊಡ್ಡ ಯಜ್ಞ ಮಾಡ್ತಾ ಕೂತ್ಕೊಂಡ್ಬಿಡ್ತಾನೆ. ಹಾಗೂ ಗಮನ ಇಡ್ತಾ ಇರ್ತಾನೆ ಹನುಮಂತ ಯಾವಾಗ ಹಾರ್ಕೊಂಡು ಬರ್ತಾನೆ. ದ್ರೋಣಾಚಲ ಪರ್ವತ ಹೋಗಬೇಕು ಅಂತ ಹೇಳಿದ್ರೆ ಇದೇ ದಾರಿಯಲ್ಲಿ ಬರಬೇಕು, ಆದ್ದರಿಂದ ಬೇರೆ ಬೇರೆ ಸುಗಂಧ ಭರಿತವಾದಂತಹ ಒಂದು ದ್ರವ್ಯಗಳನ್ನು ಹಾಕಿ ಯಜ್ಞ ಮಾಡ್ತಾ ಇರ್ತಾನೆ. ಹನುಮಂತ ಹಾರ್ತಾ ಹಾರ್ತಾ ನೋಡ್ತಾನೆ, ತುಂಬ ಜ್ವಾಲೆಯಿಂದ ಯಜ್ಞ ನಡೀತಾ ಇದೆ, ಋಷಿಗಳು ಕೂತಿದ್ದಾರೆ, ಅನೇಕ ಋಷಿಗಳು. ಮತ್ತು ಹನುಮಂತ ಯೋಚನೆ ಮಾಡ್ತಾನೆ, ಒಂದ್ಸಲ ಹೋಗಿ ಕೇಳ್ಬಿಡೋಣ, ಹೋಗ್ತಾ ಇರೋ ದಾರಿ ಸರಿನಾ, ಇದು ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ, ಅದರಿಂದ ಈ ಒಂದು ಅವಕಾಶದಲ್ಲಿ ನಾನು ಬಾಯಾರಿಕೆನ ತೀರಿಸ್ಕೊಳ್ಳೋಣ, ಮತ್ತೆ ಪುನಃ ಯುದ್ಧ ಮುಗಿಯೋ ತನಕ ನಾನು ನೀರು ಕುಡಿಯೋಕ್ಕೆ ಹೋಗಬಾರ್ದು ಅಂತ ಚಿಂತನೆಯಿಂದ ಹನುಮಂತ ಅಲ್ಲಿ ಹೋಗ್ತಾನೆ. ಆಗ ಆ ವೇಷಧಾರಿ ಆಗಿರುವಂತಹ ಕಾಲನೇಮಿ ತುಂಬ ಪ್ರೀತಿಯಿಂದ ಮಾತಾಡ್ತಾನೆ. ಬಾ ಹನುಮಂತ ಬಾ, ತಗೋ ನೀರು ತಗೋ ಅಂತ ಹೇಳಿ ನೀರು ಕೊಡ್ತಾನೆ. ಹನುಮಂತನಿಗೆ ಆಶ್ಚರ್ಯ ಆಗುತ್ತೆ, ನನ್ನ ಬಗ್ಗೆ ಹೆಂಗೆ ಗೊತ್ತು. ನಂತರ ನೀರು ಕುಡಿದ್ಮೇಲೆ ಆ ಕಾಲನೇಮಿ ಹೇಳ್ತಾನೆ, ನಾನು ತ್ರಿಕಾಲಜ್ಞಾನಿ, ನನಗೆ ಎಲ್ಲ ವಿಷಯ ಕೂಡ ತಿಳಿಯುತ್ತೆ, ನೀನು ಯಾಕೋಸ್ಕರ ಬಂದಿದ್ಯಾ, ಅಲ್ಲಿ ನಿನಗೆ ನನ್ನ ಸಂತೋಷದ ವಿಷಯ ಹೇಳ್ತೀನಿ ಕೇಳು. ಅಲ್ಲಿ ಲಕ್ಷ್ಮಣ ಎದ್ದಿದ್ದಾನೆ, ಈಗ ನೀನು ದ್ರೋಣಾಚಲ ಪರ್ವತ ಕಡೆ ಹೋಗುವಂಥ ಅವಶ್ಯಕತೆ ಇಲ್ಲ, ನೀನು ಆರಾಮಾಗಿ ಸ್ವಲ್ಪ ಹಣ್ಣುಗಳ ತಿಳ್ಕೊಂಡು ಆರಾಮ್ ತಗೊಂಡು ಆಮೇಲೆ ಹೋಗುವಂತೆ ಅಂತ ಹೇಳ್ತಾರೆ. ಹನುಮಂತನಿಗೆ ಯಾಕೋ ಸಂದೇಹ ಬರುತ್ತೆ, ಇದ್ಯಾಕೋ ಒಂಥರ ಇದೆಯಲ್ಲ ಅಂತ. ಆಯಿತು, ನಂಗೆ ನೀರು ಕುಡಿಬೇಕು, ನನಗೆ ಇನ್ನೂ ಬಾಯಾರಿಕೆ ಆಗ್ತಾ ಇದೆ, ನನಗೆ ಇನ್ನೂ ನೀರು ಬೇಕು ಅಂತ. ಕಾಲನೇಮಿ ಹೇಳ್ತಾನೆ, ನಿನ್ನ ಬಾಯಾರಿಕೆ ಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಉಪಾಯ ಹೇಳ್ತೀನಿ ಕೇಳು. ಇಲ್ಲಿ ಸರೋವರದ ನೀರು ಕುಡಿಬೇಕಾದ್ರೆ ಎರಡೂ ಕೈಗಳನ್ನು ಇಟ್ಕೊಂಡು ಕಣ್ಣು ಮುಚ್ಕೊಂಡು ನೀರು ಕುಡಿ, ಆವಾಗ ನಿನ್ನ ಬಾಯಾರಿಕೆ ಎಲ್ಲ ಪೂರ್ಣ ಆಗುತ್ತೆ ಅಂತ. ಆಯಿತು, ಹಾಗೆ ಆಗಲಿ ಅಂತ ಹೇಳಿ ಅವನು ಹೋಗ್ತಾನೆ. ಅಲ್ಲಿ ಸರೋವರದಲ್ಲಿ ಎರಡೂ ಕೈಗಳನ್ನ ಇಟ್ಕೊಂಡು ನೀರು ಕುಡಿಲಿಕ್ಕೆ ಶುರು ಮಾಡ್ತಾನೆ ಕಣ್ಣು ಮುಚ್ಕೊಂಡು. ಸ್ವಲ್ಪ ಹೊತ್ತಾದಮೇಲೆ ಏನೋ ಪಕ್ಕದಲ್ಲಿ ಅಲ್ಲಾಡ್ತಾ ಇರೋ ಹಾಗೆ ಕಾಣುತ್ತೆ. ಮತ್ತು ಒಂದು ಕಣ್ಣು ಬಿಟ್ಟು ನೋಡ್ತಾನೆ, ಒಂದು ದೊಡ್ಡ ಮೊಸಳೆ ಹನುಮಂತನ ಹಿಡಿಲಿಕ್ಕೆ ಬರ್ತಾ ಇದೆ. ಆಗ ಹನುಮಂತ ಒಂದು ಕೈಯಲ್ಲಿ ನೀರು ಕುಡಿತಾ ಇರ್ತಾನೆ, ಇನ್ನೊಂದು ಕೈಯಲ್ಲೇ ಆ ಮೊಸಳೆಯನ್ನು ಹಿಂಡಿ ಅದಕ್ಕೆ ಜಜ್ಜಿ ಅದನ್ನು ಸಾಯಿಸಿಬಿಡ್ತಾನೆ. ಅನಂತರ ನೀರು ಕುಡಿದು ಅವನಿಗೆ ಶಾಂತವಾಗುತ್ತೆ ಬಾಯಾರಿಕೆ. ಈ ಕಡೆ ಆ ಮೊಸಳೆ ದೇಹದಿಂದ ಒಂದು ಅಪ್ಸರೆ ಪ್ರಕಟವಾಗ್ತಾಳೆ. ಹಾಗೂ ಅಪ್ಸರೆ ಹೇಳ್ತಾಳೆ, ಹೇ ಹನುಮಂತ, ತುಂಬ ಧನ್ಯವಾದ, ನನ್ನನ್ನು ಮೊಸಳೆ ದೇಹದಿಂದ ಬಿಡುಗಡೆ ಮಾಡಿದೆ. ಒಂದೊಂದು ಸಮಯದಲ್ಲಿ ಒಂದು ಋಷಿಗಳಿಗೆ ನಾನು ಕ್ರೋಧ ಬರೆಸಿರೋ ಕಾರಣ ಅವರು ನನಗೆ ಮೊಸಳೆ ಆಗುವಂತಹ ಶಾಪ ಕೊಟ್ಟಿದ್ದರು. ಈಗ ನಿನ್ನಿಂದ ನಾನು ಮುಕ್ತನಾಗಿದ್ದೇನೆ. ಈಗ ನಿನಗೆ ನಾನು ಒಂದು ವಿಷಯ ಹೇಳ್ತೀನಿ ಕೇಳು. ಆ ಋಷಿಗಳ ವೇಷದಲ್ಲಿರುವಂಥವನು ಕಾಲನೇಮಿ ನಿನ್ನ ಮೋಸ ಮಾಡಲಿಕ್ಕೆ ಅಲ್ಲಿ ನಿಂತಿದ್ದಾನೆ, ದಯವಿಟ್ಟು ಆದಷ್ಟು ಶೀಘ್ರವಾಗಿ ಅವನು ತಪ್ಪಿಸ್ಕೋ ಅಂತ. ಹನುಮಂತ ಖುಷಿಯಿಂದ ಆಯಿತು ಅಂತ ಹೇಳಿ ವಾಪಸ್ ಬರ್ತಾನೆ. ಋಷಿಗಳ ರೂಪದಲ್ಲಿದ್ದಂತಹ ಕಾಲನೇಮಿಗೆ ಆಶ್ಚರ್ಯ ಆಗುತ್ತೆ, ಓ ವಾಪಸ್ ಬಂದ್ಬಿಟ್ಟ, ಹೆಂಗೋ ಮೊಸಳೆಯಿಂದ ತಪ್ಪಿಸ್ಕೊಬಿಟ್ಟ, ಮತ್ತೆ ಏನಾದರೂ ಉಪಾಯ ಮಾಡಬೇಕು. ಮತ್ತು ಹನುಮಂತನಿಗೆ ಹೇಳ್ತಾರೆ, ಹನುಮಂತ ಬಾಯಿಲಿ ನಿನ್ನ ಕಿವಿಗೆ ಒಂದು ಮಂತ್ರ ಕೊಡ್ತೀನಿ, ಈ ಮಂತ್ರದಿಂದ ನೀನು ತುಂಬ ಶಕ್ತಿವಂತನಾಗ್ತೀಯಾ ಅಂತ.
ಆಗ ಹನುಮಂತ ಹೇಳ್ತಾನೆ, ಓ ತುಂಬ ಸಂತೋಷ, ನಿಮ್ಮಿಂದ ಮಂತ್ರಗಳು ಪಡೆಯುವಂಥದ್ದು ನನ್ನ ಅಹೋಭಾಗ್ಯ. ಮಂತ್ರ ಸ್ವೀಕಾರ ಮಾಡಲಿಕ್ಕಿಂತ ಮುಂಚೆ ನಾನು ಮೊದಲು ಗುರುದಕ್ಷಿಣೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ, ದಯವಿಟ್ಟು ದಕ್ಷಿಣೆಯನ್ನು ಸ್ವೀಕಾರ ಮಾಡಿ ಅಂತ. ಆಗ ಆ ಕಾಲನೇಮಿ ಖುಷಿಯಿಂದ, ಹೌದಾ ಗುರುದಕ್ಷಿಣೆಯ ಕೊಡು ಅಂತ ಹೇಳಿ ಕಣ್ಣು ಮುಚ್ಕೊಂಡು ಕೈ ಇಡ್ತಾನೆ. ಹನುಮಂತ ತುರಂತವಾಗಿ ತನ್ನ ಮುಷ್ಟಿಯನ್ನು ಇಟ್ಕೊಂಡು ಜೋರಾಗಿ ಅವನ ಮುಖಕ್ಕೊಂದು ಹೊಡಿತಾನೆ. ಎಗ್ರಿ ಕಾಲನೇಮಿ ಹಿಂದಕ್ಕೆ ಬೀಳ್ತಾನೆ. ಅವನ ತಲೆಯೆಲ್ಲ ಗರ್ರ ಅಂತ ಇರುತ್ತೆ, ರಕ್ತ ಕಾರ್ತಾ ಇರ್ತಾನೆ. ಮತ್ತೆ ಹತ್ತಿರ ಹೋಗಿ, ನನಗೆ ಮೋಸ ಮಾಡೋಕೆ ಬರ್ತೀಯಾ ಅಂತ ಹೇಳಿ ಮತ್ತೆ ಇನ್ನೊಂದು ಮುಷ್ಟಿನ 2 ಏಟು ಹೊಡಿತಾನೆ. ಕಾಲನೇಮಿ ಸತ್ತು ಬೀಳ್ತಾನೆ. ಅನಂತರ ಹನುಮಂತ ರಾಮ ರಾಮ ಅಂತ ಹೇಳಿಕೊಂಡು ಅಮೃತ ಸಂಜೀವನಿ ಪರ್ವತವನ್ನು ತರಲಿಕ್ಕೆ ಮುಂದೆ ಹೋಗ್ತಾನೆ. ಹರೇ ಕೃಷ್ಣ.